धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಹಿಂದೂಗಳ ಮುಖ್ಯವಾದ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯು ಕೂಡ ಒಂದು. ತುಂಬಾ ಮಂದಿ ಶಿವ ಭಕ್ತರು ಒಂದು ವರ್ಷಗಳಿಂದ ಮಹಾಶಿವರಾತ್ರಿ ಹಬ್ಬಕ್ಕೋಸ್ಕರ ಕಾಯುತ್ತಿರುತ್ತಾರೆ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿನ ಪ್ರತಿಯೊಂದು ಪ್ರಾಣಿ ಕೂಡ ಶಿವನನ್ನ ನೆನಪು ಮಾಡಿಕೊಳ್ಳುತ್ತವೆ. ಹಾಗಿರುವಾಗ 2025ರಲ್ಲಿ ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಬರುತ್ತಿದೆ. ಆ ದಿನ ಭಕ್ತರು ಮಹಾಶಿವನಿಗೆ ಎಷ್ಟೋ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಾರೆ. ಹಾಲಿನಿಂದ ಗಂಗಾ ಜಲದಿಂದ ಮಹಾಶಿವನನ್ನು ಅಭಿಷೇಕ ಮಾಡುತ್ತಾರೆ. ಈ ರೀತಿ ಮಾಡಿದಾಗ ಮಹಾಶಿವನ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರುತ್ತದೆ. ಹಾಗೆಯೇ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನಾವು ವಿಜಯವನ್ನ ಸಾಧಿಸುತ್ತೇವೆ. ಮಹಾಶಿವರಾತ್ರಿಯ ದಿನ ಶಿವನ ಭಕ್ತರೆಲ್ಲರೂ ಒಂದು ಪ್ರತ್ಯೇಕವಾದ ವ್ರತವನ್ನ ಮಾಡುತ್ತಾರೆ. ಈ ವ್ರತಕ್ಕೆ ಅತಿ ಬೇಗನೆ ಫಲ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಹಾಗಿರುವಾಗ ಮಹಾಶಿವರಾತ್ರಿಯ ದಿನ ಮಾಡುವ ವ್ರತದ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಮಾಡಲಾಗಿದೆ. ಈ ವ್ರತವನ್ನ ಯಾವ ರೀತಿ ಮಾಡಬೇಕೆಂದು ಎಷ್ಟು ಸೂಚನೆಗಳನ್ನ ಈ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ವ್ರತವನ್ನ ಮಾಡುವವರು ದಿನವಿಡೀ ಉಪವಾಸವಿರಬೇಕು. ಕೇವಲ ಹಣ್ಣುಗಳನ್ನು ಮಾತ್ರ ಸೇವಿಸಬೇಕು. ಹಾಗೆ ರಾತ್ರಿಯ ಸಮಯದಲ್ಲಿ ನಿದ್ರೆ ಮಾಡದೆ ಜಾಗರಣೆ ಮಾಡಬೇಕು. ಈ ರೀತಿಯಾಗಿ ಯಾರು ಶಿಸ್ತುಬದ್ಧವಾಗಿ ಉಪವಾಸವನ್ನ ಮಾಡುತ್ತಾರೋ ಅವರ ಮೇಲೆ ಖಂಡಿತವಾಗಿಯೂ ಮಹಾಶಿವನ ಆಶೀರ್ವಾದವಿರುತ್ತದೆ. ಅವರ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತವೆ. ಇದರ ಜೊತೆ ದುಷ್ಟಶಕ್ತಿಯ ಪ್ರಭಾವ ಕಡಿಮೆಯಾಗುತ್ತದೆ. ಶಿವರಾತ್ರಿಯ ದಿನ ಉಪವಾಸದ ಜೊತೆ ವ್ರತವನ್ನು ಮಾಡುವ ಭಕ್ತರು ತಪ್ಪದೆ ಶಿವರಾತ್ರಿಯ ಕಥೆಯನ್ನ ಕೇಳಬೇಕು. ಈ ಕಥೆಯನ್ನು ಕೇಳಿದರೆ ಮಾತ್ರವೇ ವ್ರತವು ಪೂರ್ತಿಯಾಗುತ್ತದೆ. ಇದರಿಂದ ಎಲ್ಲ ಪಾಪಗಳು ಕೂಡ ತೊಲಗಿ ಹೋಗುತ್ತವೆ. ನಾವು ಬೇಡಿಕೊಳ್ಳುವ ಕೋರಿಕೆಗಳು ಕೂಡ ನೆರವೇರುತ್ತವೆ. ಆದ್ದರಿಂದ ನೀವು ಕೂಡ ಮಹಾಶಿವರಾತ್ರಿಯ ದಿನ ಈ ವ್ರತವನ್ನ ಮಾಡಿ. ಈ ವಿಡಿಯೋದಲ್ಲಿ ಪುರಾಣಗಳಲ್ಲಿ ಹೇಳಲಾಗಿರುವ ಮಹಾಶಿವರಾತ್ರಿಗೆ ಸಂಬಂಧಪಟ್ಟ ಒಂದು ಕಥೆಯನ್ನ ತಿಳಿದುಕೊಳ್ಳೋಣ ಬನ್ನಿ. ಈ ಕಥೆಯನ್ನು ಸಾಕ್ಷಾತ್ ಮಹಾಶಿವನು ಪಾರ್ವತಿ ದೇವಿಗೆ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾ ಕುಂಭಮೇಳ ನಡೆಯುವ ತುಂಬಾ ಅದ್ಭುತವಾದ ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಒಂದು ಸಾರಿ ಮಹಾಶಿವನು ಮತ್ತು ಪಾರ್ವತಿ ದೇವಿ ಕೈಲಾಸದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಆಗ ಪಾರ್ವತಿ ದೇವಿ ಮಹಾಶಿವನ ಜೊತೆ ಮಾತನಾಡುತ್ತಾ, ಸ್ವಾಮಿ, ಮೃತ್ಯು ಲೋಕದಲ್ಲಿ ಕೂಡ ನಿಮ್ಮ ಕೃಪೆ ಇರಬೇಕು ಅಂದ್ರೆ ಯಾವ ವ್ರತವನ್ನ ಮಾಡಬೇಕು? ಹಾಗೆ ಯಾವ ವ್ರತವನ್ನ ಮಾಡಿದರೆ ಸತ್ತು ಹೋಗಿರುವವರ ಪಾಪಗಳು ತೊಲಗುತ್ತವೆ? ಯಾವ ವ್ರತವನ್ನ ಮಾಡಿದರೆ ಮೋಕ್ಷವು ಪ್ರಾಪ್ತಿಯಾಗುತ್ತದೆ ಎಂದು ಪಾರ್ವತಿ ದೇವಿ ಮಹಾಶಿವನನ್ನ ಪ್ರಶ್ನೆ ಮಾಡುತ್ತಾರೆ. ಆಗ ಮಹಾಶಿವನು ಶಿವರಾತ್ರಿಯ ಕಾಲದಲ್ಲಿ ಮಾಡುವ ವ್ರತದ ಬಗ್ಗೆ ಹೇಳುತ್ತಾರೆ. ಪಾರ್ವತಿ, ಒಂದಾನೊಂದು ಕಾಲದಲ್ಲಿ ಮಧ್ಯಪ್ರದೇಶದ ಒಂದು ಗ್ರಾಮದಲ್ಲಿ ಚಿತ್ರಭಾನು ಎಂಬ ಬೇಟೆಗಾರನು ವಾಸ ಮಾಡುತ್ತಿದ್ದನು. ಆತನು ಪ್ರತಿದಿನ ಪ್ರಾಣಿಗಳನ್ನ ಬೇಟೆಯಾಡಿ ತನ್ನ ಕುಟುಂಬವನ್ನ ಸಾಕುತ್ತಿದ್ದನು. ಆದ್ರೆ ಆತನು ತುಂಬಾ ಬಡವನಾಗಿದ್ದನು. ಹೀಗೆ ಒಂದು ಸಾರಿ ತನ್ನ ಮಗಳ ಮದುವೆಗೋಸ್ಕರ ಒಬ್ಬ ವ್ಯಾಪಾರಿಯ ಬಳಿ ಸಾಲ ಮಾಡುತ್ತಾನೆ. ಆದ್ರೆ ಆ ಸಾಲವನ್ನ ನಿಗದಿತ ಸಮಯಕ್ಕೆ ಸರಿಯಾಗಿ ತೀರಿಸಲಾಗದೆ ಹೋಗುತ್ತಾನೆ. ಆಗ ಆ ವ್ಯಾಪಾರಿ ಆತನನ್ನ ಕರೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಬಂಧಿಸುತ್ತಾನೆ. ಆ ದಿನ ಶಿವರಾತ್ರಿ ಆಗಿದ್ದರಿಂದ ಪಂಡಿತರು ಕೆಲವು ಶಿವ ಪುರಾಣಗಳನ್ನ ಭಕ್ತರಿಗೆ ಹೇಳುತ್ತಿದ್ದಾರೆ. ಈ ಕಥೆಗಳು ಸೆರೆಮನೆಯಲ್ಲಿ ಕುಳಿತುಕೊಂಡಿರುವ ಚಿತ್ರಭಾನುವು ಕೂಡ ಕೇಳಿಸುತ್ತವೆ. ಆದ್ದರಿಂದ ಆತನು ಈ ಕಥೆಯನ್ನ ತುಂಬಾ ಶ್ರದ್ಧೆಯಿಂದ ಕೇಳುತ್ತಾನೆ. ಸಾಯಂಕಾಲದ ಒಳಗೆ ನನ್ನ ಸಾಲವನ್ನ ತೀರಿಸು ಎಂದು ಆ ವ್ಯಾಪಾರಿಯು ಚಿತ್ರಭಾನುನನ್ನ ಕೇಳಿದಾಗ, ಆಗ ಚಿತ್ರಭಾನು, ನಾಳೆಗೆಲ್ಲ ನಿಮ್ಮ ಸಾಲವನ್ನ ತೀರಿಸುತ್ತೇನೆ, ದಯವಿಟ್ಟು ಈ ದಿನ ನನ್ನನ್ನು ಬಿಡಿ ಎಂದು ಕೇಳುತ್ತಾನೆ. ಆಗ ವ್ಯಾಪಾರಿ ಕೂಡ ಚಿತ್ರಭಾನು ಹೇಳಿದ ಮಾತನ್ನ ನಂಬಿ ಆತನನ್ನ ಬಿಡುತ್ತಾನೆ. ಚಿತ್ರಭಾನು ಸೆರೆಮನೆಯಿಂದ ಹೊರಗಡೆ ಬಂದ ನಂತರ ಆಗ ಮತ್ತೆ ಬೇಟೆಯಾಡುವುದಕ್ಕೆ ಹೊರಟು ಹೋಗುತ್ತಾನೆ. ಏಕೆಂದರೆ ಆತನು ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳ ಕೊಂಬುಗಳನ್ನು, ಮಾಂಸವನ್ನು, ದಂತಗಳನ್ನು, ಅವುಗಳ ಚರ್ಮವನ್ನು ಮಾರಾಟ ಮಾಡಿ ಅದರಿಂದ ಬರುವ ದುಡ್ಡಿನಿಂದ ವ್ಯಾಪಾರಿಯ ಸಾಲವನ್ನ ತೀರಿಸಬೇಕೆಂದು ಅಂದುಕೊಂಡಿರುತ್ತಾನೆ. ಈ ಉದ್ದೇಶದಿಂದಲೇ ಆತನು ಅಡವಿಗೆ ಹೋಗುತ್ತಾನೆ. ಪ್ರಾಣಿಗಳನ್ನ ಬೇಟೆಯಾಡುವುದಕ್ಕೋಸ್ಕರ ಕಾಡಲ್ಲೆಲ್ಲ ಹುಡುಕಾಡುತ್ತಾನೆ. ಇದರಿಂದ ಆತನಿಗೆ ತುಂಬಾ ದಾಹವಾಗುತ್ತದೆ. ಮತ್ತೊಂದು ಕಡೆ ಆತನಿಗೆ ಹಸಿವು ಕೂಡ ಆಗುತ್ತಿದೆ. ಪ್ರಾಣಿಗಳನ್ನು ಹುಡುಕಿಕೊಂಡು ಹೋದ ಆತನಿಗೆ ಅಡವಿಯಲ್ಲಿ ಒಂದು ಸರೋವರ ಕಾಣಿಸುತ್ತದೆ. ಅದರಲ್ಲಿರುವ ನೀರನ್ನ ಕುಡಿದು ಅಲ್ಲೇ ಇರುವ ಬಿಲ್ವ ಪತ್ರೆ ಮರದ ಮೇಲೆ ಕುಳಿತುಕೊಂಡು ಪ್ರಾಣಿಗಳಿಗೋಸ್ಕರ ಕಾಯುತ್ತಾನೆ. ಆದ್ರೆ ಆ ಮರದ ಕೆಳಗಡೆ ಒಂದು ಶಿವಲಿಂಗವು ಕೂಡ ಇದೆ. ಆದ್ರೆ ಚಿತ್ರಭಾನು ಅದನ್ನ ಗಮನಿಸುವುದಿಲ್ಲ. ಆ ಮರದ ಮೇಲೆ ಯಾರಿಗೂ ಕಾಣಿಸದಂತೆ ಬಚ್ಚಿಟ್ಟುಕೊಳ್ಳಲು ಆ ಮರದ ಎಲೆಗಳನ್ನ ತೆಗೆದು ಕೆಳಗಡೆ ಹಾಕಿ ಒಳ್ಳೆ ಸ್ಥಳವನ್ನ ಹುಡುಕಿಕೊಳ್ಳುತ್ತಿದ್ದಾನೆ. ಆದ್ರೆ ಅವನಿಗೆ ಗೊತ್ತಾಗದೆ ಬಿಲ್ವ ಪತ್ರೆಯ ಮರದ ಎಲೆಗಳು
ಎಲೆಗಳು ಆ ಶಿವಲಿಂಗದ ಮೇಲೆ ಬೀಳುತ್ತಿದ್ದಾವೆ. ಆ ದಿನ ಮಹಾಶಿವರಾತ್ರಿ. ಆ ಬಿಲ್ವಪತ್ರೆ ಎಲೆಗಳು ಶಿವಲಿಂಗದ ಮೇಲೆ ಬಿದ್ದಿದ್ದರಿಂದ ಶಿವನಿಗೆ ಪೂಜೆಯಾಗುತ್ತದೆ. ಆತನಿಗೆ ಗೊತ್ತಾಗದೇನೆ ಆತನು ಶಿವನನ್ನ ಪೂಜೆ ಮಾಡಿದನು. ಸ್ವಲ್ಪ ಹೊತ್ತಿಗೆ ರಾತ್ರಿ ಆಗುತ್ತದೆ. ರಾತ್ರಿ ಆದ ತಕ್ಷಣ ಅಲ್ಲಿರುವ ಸರೋವರದಲ್ಲಿ ನೀರು ಕುಡಿಯುವುದಕ್ಕೆ ಒಂದು ಜಿಂಕೆ ಬರುತ್ತದೆ. ಆದರೆ ಅದು ಗರ್ಭವತಿಯಾಗಿದೆ. ಆಗ ಚಿತ್ರಭಾನು ಬಾಣವನ್ನ ತೆಗೆದು ಅದಕ್ಕೆ ಗುರಿ ಮಾಡುತ್ತಾನೆ. ಇದನ್ನು ಗಮನಿಸಿದ ಜಿಂಕೆ ಆ ಬೇಟೆಗಾರನ ಬಳಿ, ನಾನು ಒಬ್ಬ ಗರ್ಭಿಣಿ, ಸ್ವಲ್ಪ ಹೊತ್ತಿನಲ್ಲಿಯೇ ನನ್ನ ಸಂತಾನ ಈ ಭೂಮಿ ಮೇಲೆ ಬರುತ್ತದೆ. ಒಂದು ವೇಳೆ ನೀನು ಬಾಣಗಳಿಂದ ನನ್ನ ಮೇಲೆ ದಾಳಿ ಮಾಡಿದರೆ ಒಂದೇ ಸಾರಿಗೆ 2 ಅಮಾಯಕ ಪ್ರಾಣಿಗಳ ಪ್ರಾಣವನ್ನ ತೆಗೆದವನಾಗುತ್ತೀಯಾ, ನಿನಗೆ ಪಾಪ ತಗುಲುತ್ತದೆ. ಆದ್ದರಿಂದ ನಾನು ನನ್ನ ಸಂತಾನಕ್ಕೆ ಜನ್ಮವನ್ನ ನೀಡಿ ತಕ್ಷಣ ಮರಳಿ ನಿನ್ನ ಬಳಿಗೆ ಬರುತ್ತೇನೆ. ಆಗ ಬೇಕಾದ್ರೆ ನೀನು ನನ್ನನ್ನ ಕೊಲ್ಲು ಎಂದು ಹೇಳುತ್ತದೆ. ಈ ಮಾತನ್ನು ಕೇಳಿದ ತಕ್ಷಣ ಬೇಟೆಗಾರನಿಗೆ ಆ ಜಿಂಕೆ ಮೇಲೆ ಕರುಣೆ ಬರುತ್ತದೆ. ಆದ್ದರಿಂದ ಆ ಜಿಂಕೆ ಹೇಳಿದ ಮಾತನ್ನ ಒಪ್ಪಿಕೊಳ್ಳುತ್ತಾನೆ. ಆಗ ಜಿಂಕೆ ಕೂಡ ತಕ್ಷಣ ಅಲ್ಲಿಂದ ಹೊರಟು ಹೋಗುತ್ತದೆ. ಅದಾದ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಮತ್ತೊಂದು ಜಿಂಕೆ ಬರುತ್ತದೆ. ಇದನ್ನ ನೋಡಿ ಆ ಬೇಟೆಗಾರನು ತುಂಬಾ ಸಂತೋಷ ಪಡುತ್ತಾನೆ. ಅದು ಹತ್ತಿರಕ್ಕೆ ಬಂದ ತಕ್ಷಣ ಒಂದು ಬಾಣವನ್ನ ಗುರಿ ಮಾಡುತ್ತಾನೆ. ಆಗ ಆ ಜಿಂಕೆ, ನಾನು ನನ್ನ ಗಂಡನಿಗೋಸ್ಕರ ಹುಡುಕಾಡುತ್ತಿದ್ದೇನೆ. ನನ್ನ ಗಂಡ ಎಲ್ಲಿಗೆ ಹೋಗಿದ್ದಾನೋ ಗೊತ್ತಿಲ್ಲ. ಒಂದು ಸಾರಿ ನನ್ನ ಗಂಡನನ್ನ ಭೇಟಿಯಾಗಿ ಮತ್ತೆ ಮರಳಿ ಬರುತ್ತೇನೆ. ಸ್ವಲ್ಪ ಸಮಯದವರೆಗೂ ನನ್ನನ್ನ ಬಿಟ್ಟು ಬಿಡು ಎಂದು ಬೇಡಿಕೊಳ್ಳುತ್ತದೆ. ಜಿಂಕೆ ಹೇಳಿದ ಮಾತಿಗೆ ಬೇಟೆಗಾರನ ಮನಸ್ಸು ಕರಗುತ್ತದೆ. ಆದ್ದರಿಂದ ಆತನು ಈ ಜಿಂಕೆಯನ್ನು ಕೂಡ ಬಿಡುತ್ತಾನೆ. ಈ ರೀತಿಯಾಗಿ ಆ ಬೇಟೆಗಾರನು 2 ಸಾರಿ ತನಗೆ ಸಿಕ್ಕ ಪ್ರಾಣಿಗಳನ್ನ ಬಿಡುತ್ತಾನೆ. ಮತ್ತೊಂದು ಕಡೆ ಆತನಿಗೆ ತುಂಬಾ ಹಸಿವಾಗುತ್ತಿದೆ. ಒಂದು ವೇಳೆ ನಾನು ಯಾವುದಾದರೂ ಪ್ರಾಣಿಯನ್ನ ಬೇಟೆಯಾಡದೆ ಹೋದರೆ ಹಸಿವಿನಿಂದಲೇ ಸತ್ತು ಹೋಗುತ್ತೇನೇನೋ ಎಂದು ಚಿತ್ರಭಾನು ತನ್ನಲ್ಲೇ ತಾನು ದುಃಖ ಪಡುತ್ತಿದ್ದಾನೆ. ಅದಾದ ಸ್ವಲ್ಪ ಸಮಯಕ್ಕೆ ಮತ್ತೊಂದು ಜಿಂಕೆ ತನ್ನ ಮಕ್ಕಳನ್ನ ಕರೆದುಕೊಂಡು ಆ ಸರೋವರಕ್ಕೆ ನೀರನ್ನು ಕುಡಿಯುವುದಕ್ಕೆ ಬರುತ್ತದೆ. ಆಗ ಮತ್ತೆ ಆತನು ಬೇಟೆಯಾಡುವುದಕ್ಕೆ ಪ್ರಾಣಿ ಸಿಕ್ಕಿತು ಎಂದು ಸಂತೋಷ ಪಡುತ್ತಾನೆ. ಈ ಸಾರಿ ಕೂಡ ಚಿತ್ರಭಾನು ಆ ಜಿಂಕೆಗೆ ಗುರಿ ಮಾಡಿದಾಗ ಆ ಜಿಂಕೆ ಭಯ ಬೀಳುತ್ತಾ, ನಾನು ನನ್ನ ಮಕ್ಕಳನ್ನ ನನ್ನ ಗಂಡನ ಬಳಿ ಬಿಟ್ಟು ಬರುತ್ತೇನೆ, ದಯವಿಟ್ಟು ನನ್ನನ್ನ ಈಗ ಸದ್ಯಕ್ಕೆ ಬಿಟ್ಟು ಬಿಡಿ, ಮರಳಿ ನಾನು ಬಂದೇ ಬರುತ್ತೇನೆ ಎಂದು ಪಂಚಭೂತ ಸಾಕ್ಷಿಯಾಗಿ ಆಣೆ ಮಾಡುತ್ತದೆ. ಈಗಾಗಲೇ ಬೇಟೆಗಾರನು 2 ಜಿಂಕೆಗಳನ್ನ ಬಿಟ್ಟಿದ್ದಾನೆ. ಒಂದು ವೇಳೆ ಈ ಸಾರಿಯು ಬಿಟ್ಟರೆ ನನಗೆ ಆಹಾರ ಸಿಗುವುದಿಲ್ಲ ಎಂದು ಭಾವಿಸಿ ನಿನ್ನನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನನಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ, ಅವರು ಹಸಿವಿನಿಂದ ದುಃಖ ಪಡುತ್ತಿದ್ದಾರೆ, ಆದ್ದರಿಂದ ನಿನ್ನನ್ನ ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಆ ಜಿಂಕೆ ಮಾತನಾಡುತ್ತಾ, ನೀನು ಯಾವ ರೀತಿ ನಿನ್ನ ಹೆಂಡತಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡುತ್ತಿದ್ದೀಯೋ ನಾನು ಕೂಡ ನನ್ನ ಮಕ್ಕಳ ಬಗ್ಗೆ ಆಲೋಚನೆ ಮಾಡುತ್ತಿದ್ದೇನೆ. ನನ್ನ ಮಕ್ಕಳಿಗೋಸ್ಕರನೇ ಸ್ವಲ್ಪ ಸಮಯದವರೆಗೂ ನನ್ನನ್ನು ಬಿಡು ಎಂದು ಬೇಡಿಕೊಳ್ಳುತ್ತಿದ್ದೇನೆ. ನನ್ನನ್ನು ನಂಬು, ನನ್ನ ಮಕ್ಕಳನ್ನ ನನ್ನ ಗಂಡನ ಬಳಿ ಬಿಟ್ಟು ಬರುತ್ತೇನೆ ಎಂದು ಹೇಳಿದ ತಕ್ಷಣ ಬೇಟೆಗಾರನು ಕರುಣೆಯಿಂದ ಆ ಜಿಂಕೆಯನ್ನು ಕೂಡ ಬಿಡುತ್ತಾನೆ. ಬೇಟೆಗಾರನು ಬೇಟೆಗೆ ಬಂದು ತುಂಬಾ ಸಮಯವಾಗಿದೆ, ಆದ್ರೂ ಕೂಡ ಆತನಿಗೆ ಆಹಾರ ಸಿಕ್ಕಿಲ್ಲ. ನಂತರ ಒಂದು ಪ್ರಾಣಿಯು ಕೂಡ ಕಾಣಿಸದೆ ಹೋಗಿದ್ದರಿಂದ ಆತನಿಗೆ ಏನು ಮಾಡಬೇಕೆಂದು ಅರ್ಥವಾಗದೆ ಮರದ ಎಲೆಗಳನ್ನ ಕಿತ್ತು ಕೆಳಗಡೆ ಹಾಕುತ್ತಿದ್ದಾನೆ. ಇದರಿಂದ ಅವುಗಳು ಶಿವಲಿಂಗದ ಮೇಲೆ ಬೀಳುತ್ತಿದ್ದಾವೆ. ಇನ್ನು ಸ್ವಲ್ಪ ಸಮಯ ಕಳೆದರೆ ಸೂರ್ಯೋದಯ ಕೂಡ ಆಗುತ್ತದೆ. ಅದೇ ಸಮಯದಲ್ಲಿ ಅಲ್ಲಿಗೆ ಮತ್ತೊಂದು ಜಿಂಕೆ ಕೂಡ ಬರುತ್ತದೆ. ಈ ಸಾರಿ ಮಾತ್ರ ಈ ಜಿಂಕೆಯನ್ನ ಬೇಟೆಯಾಡಲೇಬೇಕೆಂದು ಆ ಬೇಟೆಗಾರನು ನಿರ್ಧಾರ ಮಾಡುತ್ತಾನೆ. ಆತನನ್ನು ನೋಡಿದ ಆ ಜಿಂಕೆ, ಇಲ್ಲಿಯವರೆಗೂ ಬಂದಿದ್ದ ಆ 3 ಜಿಂಕೆಗಳು ನನ್ನ ಹೆಂಡತಿಯರು. ಒಂದು ವೇಳೆ ನೀನು ಅವರನ್ನ ಕೊಂದಿದ್ದರೆ ಆ ದುಃಖದಲ್ಲಿ ನಾನು ಬದುಕುವುದಿಲ್ಲ, ನನ್ನನ್ನು ಕೂಡ ಕೊಂದು ಬಿಡು. ಒಂದು ವೇಳೆ ನೀನು ಅವರನ್ನ ಬಿಟ್ಟಿದ್ದರೆ ನನ್ನನ್ನು ಕೂಡ ಸ್ವಲ್ಪ ಸಮಯ ಬಿಟ್ಟು ಬಿಡು, ನಾನು ಅವರನ್ನ ಭೇಟಿಯಾಗಿ ಮರಳಿ ಬರುತ್ತೇನೆ. ಆಗ ನೀನು ನನ್ನನ್ನ ಕೊಂದು ನಿನ್ನ ಹಸಿವನ್ನ ತೀರಿಸಿಕೊ ಎಂದು ಆ ಜಿಂಕೆ ಹೇಳುತ್ತದೆ. ಈ ಮಾತನ್ನು ಕೇಳಿದ ತಕ್ಷಣ ಆ ಬೇಟೆಗಾರನಿಗೆ ರಾತ್ರಿಯಿಂದ ನಡೆದ ಘಟನೆಗಳೆಲ್ಲವೂ ಕೂಡ ನೆನಪಾಗುತ್ತವೆ. ಆಗ ಆ ಬೇಟೆಗಾರನು ಆ ಕಥೆಯನ್ನ ಆ ಜಿಂಕೆಗೆ ಹೇಳುತ್ತಾನೆ. ಆಗ ಆ ಜಿಂಕೆ, ನೀವು ನನ್ನ 3 ಹೆಂಡತಿಯರನ್ನು ಕೂಡ ಬಿಟ್ಟಿದ್ದೀರಾ, ಹಾಗಿರುವಾಗ ನೀವು ನನ್ನನ್ನ ಕೊಂದರೆ ಅಧರ್ಮವನ್ನು ಮಾಡಿದವರಾಗುತ್ತೀರಾ. ನೀವು ಅವರನ್ನ ನಂಬಿ ಯಾವ ರೀತಿ ಬಿಟ್ಟು ಬಿಟ್ಟಿರೋ ಅದೇ ರೀತಿ ನನ್ನನ್ನು ಕೂಡ ಬಿಟ್ಟು ಬಿಡಿ. ನಾನು ಸ್ವಲ್ಪ ಸಮಯದ ನಂತರ ನನ್ನ ಹೆಂಡತಿ ಮಕ್ಕಳೊಂದಿಗೆ ಮರಳಿ ಬರುತ್ತೇನೆಂದು ಆ ಜಿಂಕೆ ಹೇಳುತ್ತದೆ. ಒಂದು ಕಡೆ ಆ ಬೇಟೆಗಾರನು ಹಸಿವಿನಿಂದ ಇದ್ದಿದ್ದರಿಂದ ಉಪವಾಸವು ಕೂಡ ಪೂರ್ತಿಯಾಯಿತು. ಅದೇ ರೀತಿ ರಾತ್ರಿ ಪೂರ್ತಿ ನಿದ್ರೆ ಮಾಡದೇ ಇದ್ದಿದ್ದರಿಂದ ಜಾಗರಣೆ ಕೂಡ ಪೂರ್ತಿಯಾಯಿತು. ಇದರಿಂದ ಆತನಿಗೆ ಗೊತ್ತಿಲ್ಲದೇನೆ ವ್ರತವನ್ನ ಪೂರ್ತಿ ಮಾಡಿದನು. ಶಿವಲಿಂಗದ ಮೇಲೆ ಬಿಲ್ವ ಪತ್ರೆ ಎಲೆಗಳನ್ನ ಹಾಕಿದ್ದರಿಂದ ಬೇಟೆಗಾರನ ಕಠಿಣವಾದ ಹೃದಯ ಮೃದುವಾಗಿ ಬದಲಾಯಿತು. ಮನಸ್ಸಿನಲ್ಲಿ ದಯೆ, ಕರುಣೆ ಭಾವನೆ ಉಂಟಾಯಿತು. ಆತನು ಇಲ್ಲಿಯವರೆಗೂ ಮಾಡಿದ ಪಾಪಗಳನ್ನ ನೆನಪು ಮಾಡಿಕೊಂಡು ತುಂಬಾ ದುಃಖ ಪಡುತ್ತಾನೆ. ಅದಾದ ಸ್ವಲ್ಪ ಸಮಯಕ್ಕೆ ಜಿಂಕೆಗಳೆಲ್ಲವೂ ಕೂಡ ಅಲ್ಲಿಗೆ ಬರುತ್ತವೆ. ಅವೆಲ್ಲವೂ ಕೂಡ ಬೇಟೆಗಾರನ
ಕೈಯಲ್ಲಿ ಸಾಯುವ ಉದ್ದೇಶದಿಂದಲೇ ಅಲ್ಲಿಗೆ ಬಂದಿದ್ದಾವೆ. ಜಿಂಕೆಗಳಲ್ಲಿರುವ ಪ್ರೀತಿಯನ್ನು ಮತ್ತು ಮಾತಿನ ಮೇಲೆ ನಿಂತುಕೊಳ್ಳುವ ಸ್ವಭಾವವನ್ನು ನೋಡಿ ಬೇಟೆಗಾರನಿಗೆ ಜ್ಞಾನೋದಯವಾಗುತ್ತದೆ. ಇದರಿಂದ ಅವನ ಕಣ್ಣಿನಿಂದ ಕಣ್ಣೀರು ಹರಿಯುತ್ತವೆ. ಆ ಜಿಂಕೆಗಳನ್ನ ಕೊಲ್ಲದೆ ಮನಸ್ಸಿನಲ್ಲಿರುವ ಹಿಂಸಾ ಭಾವನೆಯನ್ನ ತೆಗೆದುಹಾಕಿ ಅವುಗಳನ್ನ ಬಿಡುತ್ತಾನೆ. ಮತ್ತೊಂದು ಕಡೆ ದೇವಲೋಕದಿಂದ ದೇವತೆಗಳು ಕೂಡ ಈ ಘಟನೆಯನ್ನ ನೋಡುತ್ತಾರೆ. ಈ ಘಟನೆಯನ್ನ ನೋಡಿದ ತಕ್ಷಣ ಅವರು ತುಂಬಾ ಸಂತೋಷ ಪಟ್ಟು ಹೂವಿನ ಮಳೆಯನ್ನ ಸುರಿಸುತ್ತಾರೆ. ಆ ಸಮಯದಲ್ಲಿ ಒಂದು ಪುಷ್ಪಕ ವಿಮಾನ ಅಡವಿಯಲ್ಲಿ ಬರುತ್ತದೆ. ಆ ಬೇಟೆಗಾರನು ಆ ಜಿಂಕೆಗಳೆಲ್ಲವೂ ಆ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಮೋಕ್ಷವನ್ನ ಹೊಂದಿದವು. ಈ ರೀತಿಯಾಗಿ ಮಹಾಶಿವನು ಪಾರ್ವತಿ ದೇವಿಗೆ ಶಿವರಾತ್ರಿ ವ್ರತಕ್ಕೆ ಸಂಬಂಧಪಟ್ಟ ಈ ಕಥೆಯನ್ನು ವಿವರಿಸಿದರು. ಯಾರು ಸ್ವಚ್ಛವಾದ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾರೋ ಅವರ ಪಾಪಗಳನ್ನ ನಾನು ತೊಲಗಿಸುತ್ತೇನೆ. ಪ್ರಾಣಿಗಳಿಗೆ ಹಿಂಸೆ ನೀಡುವ ಮನುಷ್ಯರನ್ನು ಕೂಡ ಕ್ಷಮಿಸಿ ಅವರಿಗೆ ಮುಕ್ತಿಯನ್ನು ನೀಡುತ್ತೇನೆ ಎಂದು ಮಹಾಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ. ಈ ರೀತಿಯಾಗಿ ಪಾರ್ವತಿ ದೇವಿಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಮಹಾಶಿವನು ತನ್ನ ಲೀಲೆಯಿಂದ ಬೇಟೆಗಾರನ ಕಠಿಣವಾದ ಮನಸ್ಸನ್ನು ಕೂಡ ಮೃದುವಾಗಿಸಿದರು. ಸ್ನೇಹಿತರೆ, ಈ ಅದ್ಭುತವಾದ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.